ಪತ್ನಿಯನ್ನ ಮನೆಯಿಂದ ಹೊರಹಾಕಿದ್ದಾನೆ ಪಾಪಿ ಪತಿ. ನೆಲಮಂಗಲದ ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಸೆಕ್ಯೂರಿಟಿ ಇನ್ಚಾರ್ಜ್ ಜಗದೀಪ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಪತ್ನಿ ಶ್ವೇತಾ ವಿರುದ್ಧ ಅಕ್ರಮ ಸಂಬಂಧ ಆರೋಪ ಕೇಳಿಬಂದಿದೆ. ವಾಟ್ಸಪ್ ಚೆಕ್ ಮಾಡಿದಾಗ ಅಕ್ರಮ ಸಂಬಂಧ ಬೆಳಕಿಗೆ ಬಂದಿದೆ. 6 ತಿಂಗಳ ಹಿಂದೆನೆ ನೀನು ಬೇಡ ಅಂತ ಹೇಳಿ ಗಂಡ ಜಗದೀಪ್ ಪತ್ನಿಗೆ ಹೇಳಿರ್ತಾರೆ. ಗರ್ಭಿಣಿಯನ್ನ ಹೊರಹಾಕಿದ್ದಾರೆ. ಸದ್ಯ ಸರ್ಕಾರಿ ನೌಕರಾದ ಜಗದೀಪ್ ಬಾಗಲಕೋಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಗರ್ಭಿಣಿ ನ್ಯಾಯ ಕೊಡಿಸುವಂತೆ ಶ್ವೇತಾ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧ ಗರ್ಭಿಣಿ ಹೆಂಡತಿಯನ್ನೇ ಈತ ಮನೆಯಿಂದ ಹೊರಹಾಕಿದ್ದಾನೆ. ಶ್ವೇತಾಜಿ 32 ವರ್ಷ, ಇವರಿಗೆ ನೊಂದ ಗರ್ಭಿಣಿ ಹೆಂಡತಿ ಜಗದೀಪ್ 42 ವರ್ಷ, ಬಿಎಂಟಿಸಿ ಸೆಕ್ಯೂರಿಟಿ ಇನ್ಚಾರ್ಜ್. ಇವರು 14 ವರ್ಷಗಳ ಹಿಂದೆ ಅಷ್ಟೇ ಜಗದೀಪ್ ನನ್ನ ಶ್ವೇತಾ ಮದುವೆಯಾಗಿರ್ತಾರೆ. ಜಯನಗರದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ದಂಪತಿಗಳು ನೆಲೆಸಿರ್ತಾರೆ. ಕೆಲವು ವರ್ಷಗಳ ಹಿಂದೆ ಬೇರೆ ಒಂದು ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಇರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ. ಹೀಗೆ ಒಂದು ದಿನ ವಾಟ್ಸಪ್ ಚೆಕ್ ಮಾಡಿದಾಗ ಗಂಡನಿಗೆ ಅಕ್ರಮ ಸಂಬಂಧ ಇರೋದು ಕೂಡ ವಿತ್ ಪ್ರೂಫ್ ಬೆಳಕಿಗೆ ಬಂದಿದೆ. ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಜಗದೀಪ್ ಆಕೆಗೆ ಹಲ್ಲೆಯನ್ನ ಮಾಡ್ತಾರೆ. 6 ತಿಂಗಳ ಹಿಂದೆನೆ ಇದೇ ವಿಚಾರವಾಗಿ ನೀನು ನನಗೆ ಬೇಡ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿರ್ತಾರೆ. ಗರ್ಭಿಣಿಯಾಗಿದ್ದಂತಹ ಶ್ವೇತಾಳಿಗೆ ಮಗು ತೆಗೆಸಿಬಿಡಿ ಅಂತ ಹೇಳಿಯೂ ಕೂಡ ಕಿರಿಕನ್ನ ಮಾಡಿರ್ತಾನೆ ಪಾಪಿ ಗಂಡ. ಸದ್ಯ ಘಟನೆ ಸಂಬಂಧ ಬಾಗಲಕೋಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಗರ್ಭಿಣಿ ಮಹಿಳೆ. ಆ ಹೆಣ್ಮಗಳಿಗೆ ಸರ್ಕಾರಿ ನೌಕರ ಅನ್ನೋ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಅವನು 20 ವರ್ಷದ ಹಿಂದಿನ ಸಂಬಂಧಗಳನ್ನ ಅವನು ಉಳಿಸ್ಕೊಂಡಿದ್ರು ಬೇಕು ಅಂತಲೇ ಆ ಹೆಣ್ಮಗಳು ಜೀವನನ ಹಾಳು ಮಾಡಿದ್ನೋ ಏನೋ. ತನಗೆ ಬೇಕಾಗಿರೋ ವರದಕ್ಷಿಣೆ ಮೂಲಕ ಎಲ್ಲ ತಗೊಂಡು 250 ಗ್ರಾಮು, 5 ಲಕ್ಷ ಕ್ಯಾಶು, ಈ ಥರ ಎಲ್ಲ ವರದಕ್ಷಿಣೆಗಳನ್ನ ತಗೊಂಡು ಆ ಹೆಣ್ಮಗಳ ಜೀವನನ ಉದ್ದೇಶಪೂರ್ವಕವಾಗಿ ಹಾಳು ಮಾಡಿದ್ದಾನೆ. ಮತ್ತು ಅವರ ಇಡೀ ಕುಟುಂಬನ ಇವತ್ತು ಕಣ್ಣೀರು ಹಾಕೋ ರೀತಿಯಲ್ಲಿ ಮಾಡ್ತಿದ್ದಾನೆ. ಅವತ್ತು ಯಾರೂ ಇರಲಿಲ್ಲ. ಇವತ್ತು ಬಂದ್ಬಿಟ್ಟು ಎಲ್ಲರೂ ಬೀದಿಯಲ್ಲಿ ನಿಂತ್ಕೊಂಡು ನನಗೆ ನ್ಯಾಯ ಬೇಕು, ನನಗೆ ಜೀವನ ಬೇಕು ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ಇವತ್ತು ಆ ಹೆಣ್ಮಗಳನ್ನ ತಂದಿಟ್ಟಿದ್ದಾನೆ. ಆಕೆ ಅಂತ ಹೇಳಿರು. ಅವ್ರು ಕೇಳಿದ ಥರ ನಾನು ಸಾಲ ಸೂಲ ಮಾಡಿ ಮದುವೆ ಮಾಡಿಕೊಟ್ಟೆ, ಚೆನ್ನಾಗಿ ಮಗಳು ಉಳಿಯ ಚೆನ್ನಾಗಿರಲಿ ಅಂತ. ಇವಾಗ 5 ತಿಂಗಳಿಂದ ನನ್ನ ಮಗಳನ್ನ ಮೊಮ್ಮಗನ್ನೆಲ್ಲ ಈಚ್ಕಾಕ್ಬಿಟ್ಟು ನನ್ನ ಮಗಳು ಗರ್ಭಿಣಿ. ಎಲ್ಲಿಗೋದ್ರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಸರ್. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ನನ್ನ ಮಗಳು ಭಾಳ ಚೆನ್ನಾಗಿರ್ಬೇಕು. ಫೋನ್ ಬಂದಮೇಲೆ ಅವ್ರು ಮಾತಾಡಿದ ದಾಟಿ ನೋಡಿ ನನಗೆ ಗೊತ್ತಾಯಿತು ಇವರಿಬ್ರಿಗೂ ಅಫೇರ್ ಇದೆ ಅಂತ. ನಾನು ಅವತ್ತು ಬೆಳಗ್ಗೆಗೇನೆ ನಾನೇನು ಮಾಡಿದೆ, ವಾಟ್ಸಪ್ ಅವ್ರ ಮೊಬೈಲಿಂದ ನನ್ನ ಮೊಬೈಲ್ಗೆ ಏನೇ ಬರುತ್ತೆ ಅದನ್ನೆಲ್ಲ ವಾಟ್ಸಪ್ ನಾನು ಲಿಂಕ್ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಗೊತ್ತಾಯಿತು ಆ ಎಮ್ಮನ ಜೊತೆನೂ ಅಫೇರ್ ಇದೆ. ಅದು ಬಿಟ್ಟರು ಬಿಎಂಟಿಸಿ ಡಿಪೋ 4 ಇನ್ನೊಬ್ಳು ಎಮ್ಮ ಶ್ರೀಲಕ್ಷ್ಮಿ ಅಂತ, ಆ ಎಮ್ಮನ ಹತ್ರನೂ ಅಫೇರ್ ಇದೆ. 47 ವರ್ಷದವಳು ಸುಶೀಲಮ್ಮ ಅನ್ನೋಳು 32-33